ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆ ಸೇರಿದಂತೆ ಉಪ ಕಸುಬುಗಳಲ್ಲಿ ತೊಡಗಿಸಿಕೊಂಡಾಗ ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಲಿಂಗಮ್ಮನಹಳ್ಳಿ ಗ್ರಾಮದಲ್ಲಿ 150ನೇ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು. ಹೈನುಗಾರಿಕೆ ಉದ್ಯಮ ಕುಟುಂಬದ ವ್ಯಕ್ತಿಗತ ಆದಾಯವನ್ನ ಹೆಚ್ಚಿಸುವುದರ ಜೊತೆಗೆ ಆರ್ಥಿಕ ಭದ್ರತೆಯನ್ನ ಒದಗಿಸುತ್ತದೆ ಎಂದು ತಿಳಿಸಿದರು. ಬೆಳಗ್ಗೆ ತಿಂಡಿತಿದ್ರೆ ಮಧ್ಯಾಹ್ನ ಊಟ ಮಾಡ್ತಕ್ಕ ಹೊತ್ತು ಹೊಡಿತಾ ಇರ್ತೀವಿ. ಕರೆಂಟ್ ಬಂದಾಗ ಕೂಡ ಮಾತ್ರ ಕರೆಂಟ್ ನೋಡ್ಕೊತೀವಿ. ಆಮೇಲೆ ಕೆಲಸನೇ ಇರಲ್ಲ. ಒಂದು ಹಸು ಕಟ್ಕೊಂಡ್ಬಿಟ್ರೆ 1-2 ಕಟ್ಕೊಂಡ್ರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗಿ ಪೆಟ್ಟಿಗೆ ಹೋಗಿ ಹಳೇ ಕಾಫಿ ಕುಡಿಯೋದ್ರೆ ಬಂದ ಕಿತ್ತೋರು ಕಾಫಿ ಕುಡಿಯೋತೀವಿ. ಬೆಳಗ್ಗೆ ಈಗ ಕಾಸು ಸಾಯಂಕಾಲದಾಗ ಅದನ್ನೇ ಕುಡಿತೀವಿ. ಅದ್ರ ಬಂದ ಒಳ್ಳೆ ಮನೆಗಳಿಗೆ ಹಸ್ಗಳು ತೋಟ ಕಡೆ ಮೇಯಿಸಿದ್ರೆ ಒಳ್ಳೆ ಕಾಳಿ ಬರುತ್ತೆ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಸು ಆಮ್ಲಜನಕವನ್ನೇ ತಗೊಂಡು ಆಮ್ಲಜನಕನೇ ಬಿಡ್ತಕ್ಕಂಥ ಪ್ರಾಣಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಈ ಹಸು, ಎತ್ತು, ಇವು. ಅದ್ರ ಪಕ್ಕದಾಗಿ ನಮ್ಗೆ ಒಳ್ಳೆ ಆಮ್ಲಜನಕ ಸಿಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬದುಕು ಒಳ್ಳೆ ರೀತಿ ಬೆಳಲಿಕ್ಕೆ ಅವಕಾಶ ಆಗುತ್ತೆ. ಅಲ್ಲೊಂದರ ಬಂದು ಅಲ್ಲಿ ಈ 3 ಜನ ಎತ್ತಿಕ್ಬಿಟ್ಟ, 3 ಜನ 6 ಜನ ಎತ್ತಿಕ್ಬಿಟ್ಟ. ನಾನು ಈ ಕೆಲಸ ಮಾಡಬಾರ್ದು. ನನ್ನ ಕೈಲಿ ಆದ್ರೆ ಒಳ್ಳೆ ಕೆಲಸ ಮಾಡೋದು. ಆಗ್ಲಿಲ್ಲ ಅಂತಂದ್ರೆ ತಿಕಾರು ಮನೇಲಿ ಇರೋಣ. ಯಾರ ಪುಣ್ಯಾತ್ಮರು ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಮಾಡ್ಬೇಕು? ಜನಕ್ಕೆ ಮಾರಕವಾಗಿ ಯಾಕೆ ಬದುಕಬೇಕು? ಜನಕ್ಕೆ ಮಾರಕವಾಗಿ 3 ದಿವಸ ಬದುಕೋದ್ರ ಬದಲು ಜನಪರವಾಗಿ 3 ದಿವಸ ಬದುಕೋಣ. ದೇವರು ನಮಗೆ ಒಳ್ಳೆ ಆಶೀರ್ವಾದ ಮಾಡ್ತಾರೆ, ಬದುಕು ಕೊಡ್ತಾರೆ. ನಾವು ಸದ್ಗತಿಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಈ ತರ ಕೆಲಸ ಮಾಡೋದು ಯಾರೇ ಆಗಲಿ. ಆ ತರ ಎತ್ತಿಕೊಂಡು ಬಂದಾಗ ನೀವೇ ಜಾಕೆಟ್ಸ್ ಕೂತ್ ಕಳಿಸಿ. ನಾನೇನಾದ್ರು ತಪ್ಪು ಮಾಡಿದ್ರೆ, ಇಲ್ಲ ಭಾರತೀಯ ತಪ್ಪು ಮಾಡಿದ್ರೆ ನೇರವಾಗಿ ನನಗೆ ಜಾಕೆಟ್ಸ್ ಹೋಗಿರಿ. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ಲಿಂಗಮ್ಮನಹಳ್ಳಿಯಲ್ಲಿ 150ನೇ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗುತ್ತಿರುವುದು ಒಂದು ಗುಬ್ಬಿಯ ಇತಿಹಾಸದಲ್ಲೇ ಮೈಲಿಗಲ್ಲು ಆಗಿದೆ ಎಂದು ತಿಳಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ನಿರ್ಮಾಣ ಮಾಡುತ್ತಿರುವುದರಿಂದ ಹಳ್ಳಿಯ ಜನರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗುತ್ತದೆ. ಇಂತಹ ಕೆಲಸವನ್ನ ಮಾಡುತ್ತಿರುವ ಭಾರತಿ ಶ್ರೀನಿವಾಸ್ ಹಾಗೂ ಶ್ರೀನಿವಾಸ್ ಅವರಿಗೆ ನಾವೆಂದು ಚಿರಋಣಿಯಾಗಿರುತ್ತೇವೆ ಎಂದು ತಿಳಿಸಿದರು. ನಂದಿನಿ ನಾವು ಯಾಕೆ ಹಾಲು ಹಾಕ್ಬೇಕು? ನಂದಿನಿಗೆ ಹಾಲು ಹಾಕು ಅಂತ ನಿಮಗೆ ನಂದಿನಿಗೆ ಹಾಲು ಹಾಕಿದ ತಕ್ಷಣ ನಿಮಗೆ ನೀಟಾಗಿ 15 ದಿವಸಕ್ಕೋಸ್ಕರ ನಾವು ದುಡ್ಡು ಕೊಡ್ತೀವಿ. ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ಜೊತೆಗೆ ಸರ್ಕಾರ ನಿಮಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ 2 ತಿಂಗಳು ಒಂದ್ಸಲ 3 ತಿಂಗಳು ಒಂದ್ಸಲ ಆಗ್ತದೆ. ಇದೆಲ್ಲ ಆಮೇಲೆ ನೀವು ಏನು ಹಾಲಲ್ಲಿ ಏನು ಫ್ಯಾಟ್ ಇರುತ್ತೋ, SNF ಇರುತ್ತೋ ಅದ್ರ ಪ್ರಕಾರ ನಿಮಗೆ ಮೋಸ ಇಲ್ಲದೆ ನಮಗೆ ಬರುವಂತ ಒಂದೇ ಒಂದು, ನೀವೇನು ನಿಮ್ಮ ಶ್ರಮಕ್ಕೆ, ನಿಮ್ಮ ಹಸುವಿನ ಹಾಲು ಕ್ವಾಲಿಟಿಗೆ ಏನು ಬರುತ್ತೆ ಅದಕ್ಕೆ ಮೋಸ ಇಲ್ಲದಂಗೆ ದುಡ್ಡು ಬರುವಂಥದ್ದು ನಮ್ಮ ಒಕ್ಕೂಟದಿಂದ ಮಾತ್ರ. ಹಾಗಾಗಿ ಎಲ್ಲರೂ ನಂದಿನಿಗೆ ಹಾಲು ಹಾಕಿ ಒಳ್ಳೆ ಹಾಲನ್ನ ಹಾಕಿ ಒಳ್ಳೆ ಬೆಲೆಯನ್ನ ನೀವು ಪಡ್ಕೊಳ್ಳಿ. ಜೊತೆಗೆ ನಂದಿನಿಗೆ ಹಾಲು ಬಳಸ್ತಾರೆ ಅಂತ ಗೊತ್ತಿಲ್ಲ. ನಾನು ಏನೇನು ಬಳಸ್ತಾರೆ ಇದೆಲ್ಲ ಕೇಳ್ತಾ ಇದ್ದಾರೆ. ಮೇಡಮ್ ನಿಮಗೆಲ್ಲ ಡೆಲಿವರಿ ಆಗುವಾಗ ಸತ್ಯ ಹೋಗುತ್ತೆ, ಗೌಲಿಕರಿದ್ರೆ ಅದು ಇಪ್ಪಾಗುತ್ತೆ. ತಕ್ಷಣ ನಾವು ಒಂದಷ್ಟು ದಾನಿಗಳನ್ನೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ತಾಲೂಕಲ್ಲಿ ಸುಮಾರು ಗೌಲಿಕರನ್ನ ನಾವು ಕೊಡಿಸಿದ್ದೀವಿ. ಅದರಲ್ಲಿ ಇವತ್ತು 3 ಗೌಲಿಕರನ್ನು ಕೊಡ್ತಾ ಇರೋದು ತುಂಬ ಸಂತೋಷದಾಯಕದ ವಿಚಾರ. ನನಗೆ ಇದು ಬಹಳ ಹೆಮ್ಮೆ ವಿಚಾರ ಕೂಡ ನನಗೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ರಾಸುಗಳ ಮರಣ ನಮ್ಮ ತಾಲೂಕಲ್ಲಿ ತೀರಾ ಕಮ್ಮಿ ಇರೋದು. ಅದಕ್ಕೆ ನನ್ನ ದಾನಿಗಳು ಮತ್ತು ನಮ್ಮ ಇಲಾಖೆ ಮತ್ತು ನನ್ನ ಮೇಲೆ ನನಗೆ ತುಂಬ ಗೌರವ ವಿಚಾರ. ಯಾಕೆಂದರೆ ಜೀವನ ತೆಗಿಕೊಡು, ಯಾರು ಬೇಕಾದ್ರೂ ಜೀವ ತೆಗಿತೀವಿ, ಶಕ್ತಿ ಇದೆ, ಕೊಡಕ್ಕೆ ಆಗುವ ಆ ಶಕ್ತಿ ಇಲ್ಲ. ಆದರೆ ನಾವೆಲ್ಲ ಸೇರಿ ಇವತ್ತು ಈ ಜೀವಗಳನ್ನ ಉಳಿಸುವಂತ ಕೆಲಸ ಮಾಡ್ತಿದ್ದಕ್ಕೆ ನಮ್ಮ ಬಗ್ಗೆ ನಮಗೆ ಬಹಳ ಇದೆ. ಜೊತೆಗೆ ನಮ್ಮ ಯಜಮಾನರ ಕಡೆಯಿಂದ KSR ಫಂಡಿಂದ 45 ಗೌಲಿಕರನ್ನ ಕೊಡ್ತಾ ಇದ್ದೀವಿ ಇವ್ರ ಕಡೆಯಿಂದ. ಇದೇ ಸಮಯದಲ್ಲಿ ವ್ಯವಸ್ಥಾಪಕ ಶ್ರೀನಿವಾಸ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ KR ವೆಂಕಟೇಶ್, ಉಪಾಧ್ಯಕ್ಷ ಅಬು ಸಲೇಹಾ ಹಾಗೂ ನಿರ್ದೇಶಕರು ಕಾಂಗ್ರೆಸ್ ಮುಖಂಡ ಪಟೇಲ್, ಕೆ ದೇವರಾಜ್, ರಾಜಣ್ಣ, ಯೋಗೀಶ್, ಸಣ್ಣರಂಗಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್
ಜನರಿಗೋಸ್ಕರ.